ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಚಪಾತಿ ಉಳಿದಿದ್ರೆ ಖಂಡಿತ ಈ ರೀತಿ ಮಾಡಿ ನೋಡಿ. ಸಿಹಿ ಇಷ್ಟಪಡೋರಿಗೆ ಖಂಡಿತ ಇದು ಇಷ್ಟ ಆಗ್ಬೋದು. ಸಿಂಪಲ್ ಆಗಿ ಮಾಡುವಂತ ಒಂದು ಸ್ವೀಟ್ ರೆಸಿಪಿ, ಅಂದ್ರೆ ಉಳಿದಿರುವ ಚಪಾತಿ ಉಪಯೋಗಿಸಿ ಮಾಡುವಂತ ಒಂದು ಸ್ವೀಟ್ ರೆಸಿಪಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡ್ಲೆ ಸಿಗುತ್ತೆ. ಬನ್ನಿ ಈ ಉಳಿದಿರುವ ಚಪಾತಿ ಉಪಯೋಗಿಸಿ ಯಾವ ರೀತಿ ಒಂದು ಸೂಪರ್ ಆಗಿರುವಂತಹ ಒಂದು ಸ್ವೀಟ್ ರೆಡಿ ಮಾಡಬಹುದು ಅಂತ ನೋಡೋಣ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲು ಚಪಾತಿ ತಗೊಂಡಿದ್ದೀವಿ. ಉಳಿದಿರುವಂತ ಚಪಾತಿ ನೋಡಿ, ಸಾಫ್ಟ್ ಚಪಾತಿ ಈ ರೀತಿ ತಗೊಂಡಿದ್ದೀನಿ. ಇದನ್ನೇನ್ ಮಾಡ್ಬೇಕಂದ್ರೆ ಮೊದಲು ನೋಡಿ, ಈ ರೀತಿ ಎರಡು ಭಾಗ, ಈ ರೀತಿ ಮಧ್ಯ ಭಾಗದಿಂದ ಈ ರೀತಿ ಮಡಚಬೇಕು. ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ತುಂಡು ಮಾಡಬೇಕು. ಒಂದು ಕತ್ತರಿ ಉಪಯೋಗಿಸಿ ನಾನಿಲ್ಲಿ ತುಂಡು ಮಾಡ್ತಾ ಇದ್ದೀನಿ. ಕರೆಕ್ಟ್ ಮಧ್ಯ ಭಾಗದಿಂದ ಈ ರೀತಿ ತುಂಡು ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಪುನಃ ಇದನ್ನ ಈ ರೀತಿ ಮಡಚಬೇಕು. ನೋಡಿ, ಪುನಃ ಈ ರೀತಿ, ಅವಾಗ ನಮ್ಗೆ ಕರೆಕ್ಟ್ ತುಂಬಾ ಪದರವಾಗಿ ಸಿಗುತ್ತೆ. ನೋಡಿ, ಪುನಃ ಇದನ್ನ ಈ ರೀತಿ ಮಡಚ್ತಾ ಇದ್ದೀನಿ. ಅವಾಗ ನಮ್ಗೆ 4 ಪದರ ಸಿಗುತ್ತೆ. ನೋಡಿ, ಈ ರೀತಿ. ಇನ್ನು ಇದನ್ನ ಸೈಡ್ ಅನ್ನೆಲ್ಲ ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡಬೇಕು. ಅವಾಗ್ಲೇ ನಮ್ಗೆ ಕರೆಕ್ಟ್ ಸೆಟ್ ಆಗಿ ನಿಲ್ಲುತ್ತೆ. ಅದು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾಗಿರೋದು ಲವಂಗ. ಅಂದ್ರೆ ಇದನ್ನ ಅಂಟಿಸ್ಬೇಕು, ಇಲ್ಲಾಂದ್ರೆ ನಾವು ಇದನ್ನ ಫ್ರೈ ಮಾಡ್ಬೇಕು ಮೊದಲು. ಅದಕ್ಕೋಸ್ಕರ, ಇಲ್ಲಾಂದ್ರೆ ಅದು ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಈ ಲವಂಗ ಉಪಯೋಗಿಸಿ ನೋಡಿ ಈ ರೀತಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಅವಾಗ ಕರೆಕ್ಟ್ ಗಟ್ಟಿಯಾಗಿ ನಿಲ್ಲುತ್ತೆ. ನೋಡಿ, ಈ ರೀತಿ ಸೆಟ್ ಆಗಿ ನಿಲ್ಲುತ್ತೆ. ಅಂದ್ರೆ ನಮ್ಗೆ ಪದರ ಆಗಿರುವಂತಹ ಈ ಚಪಾತಿಯಲ್ಲಿ ಮಾಡಿರುವಂತಹ ನೋಡಿ ಈ ಶೇಪ್ ಅಲ್ಲಿ ಮಾಡಿರುವಂತದ್ದು ಈ ರೀತಿ ಸಿಕ್ಕಿದೆ ನಮಗೆ. ಇನ್ನು ನೋಡಿ, ಎಲ್ಲಾದ್ರೂ ಜಾಸ್ತಿ ಬೇಕಿದ್ರೆ ಪುನಃ ಲವಂಗ ಸೆಟ್ ಮಾಡ್ಬೋದು. ಅಂದ್ರೆ ಸೈಡ್ ಅಲ್ಲೆಲ್ಲ ಫ್ರೈ ಮಾಡುವಾಗ ಬಿಟ್ಟು ಹೋಗ್ಬಾರ್ದು, ಇದೇ ಶೇಪ್ ಅಲ್ಲಿ ನಮ್ಗೆ ಸಿಗ್ಬೇಕು. ಅದಕ್ಕೋಸ್ಕರ ಮಾತ್ರ ಈ ರೀತಿ ಮಾಡ್ತಾ ಇರೋದು. ನೋಡಿ, ಪುನಃ ನಾನೊಂದು ಲವಂಗ ಈ ರೀತಿ ಜೋಡಿಸ್ತಾ ಇದ್ದೀನಿ. ನೋಡಿ, ಈ ಶೇಪಿಗೆ ಬಂದಿದೆ. ಇದೇ ರೀತಿ ಉಳಿದೆಲ್ಲ ಚಪಾತಿಯಲ್ಲಿ ಇದೇ ರೀತಿ ಮಾಡಿ ತರ್ತೀನಿ. ನೋಡಿ, ನಾನಿಲ್ಲಿ ಈ ರೀತಿ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಎಲ್ಲ ಈ ರೀತಿ ಎಲ್ಲ ಮಾಡಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ನೋಡಿ, ಈ ರೀತಿ ಕರೆಕ್ಟ್ ಶೇಪ್ ಅಲ್ಲಿ ಸಿಕ್ಕಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಮೊದಲು ಅರ್ಧ ಕಪ್ ಸಕ್ಕರೆಗೆ 1/4 ಕಪ್ ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಫುಡ್ ಕಲರ್, ಅಲ್ಲ ಅಂದ್ರೆ ಅರಿಶಿನ ಹುಡಿ ಹಾಕೋಬಹುದು. ಇದು ಆಪ್ಷನಲ್, ಕಲರ್ ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು. ಇನ್ನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಕ್ಕರೆ ಚೆನ್ನಾಗಿ ಕರಗಬೇಕು. ಅಂದ್ರೆ ಚೆನ್ನಾಗಿ ಕುದಿ ಬರುವಾಗ ಗೊತ್ತಾಗುತ್ತೆ. ಕರಗಿ ಪಾಕ ಬರಬೇಕು. ಪಾಕ ಅಂದ್ರೆ ನಾವು ಒಂದೆಳೆ ಪಾಕ ಅಂತೀವಲ್ವಾ, ಅದು ಜಸ್ಟ್ ಅದರ ಪ್ರಾರಂಭದಲ್ಲಿ ಇರಬೇಕು. ಆವಾಗ ಸ್ಟವ್ ಆಫ್ ಮಾಡ್ಬೇಕು. ನೋಡಿ, ಇವಾಗ ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ಕರೆಕ್ಟ್ ಬಂದಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ದಪ್ಪ ಬಂದಿದೆ. ಅಂದ್ರೆ ಕೈಯಲ್ಲಿ ಮುಟ್ಟುವಾಗ ಜಸ್ಟ್ ಅಂಟುವ ರೀತಿಯಲ್ಲಿ ಇರಬೇಕು. ನೋಡಿ, ಈ ರೀತಿ ಸಾಕು. ಇದನ್ನ ನಾನಿವಾಗ ಸ್ಟವ್ ಆಫ್ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಹಾಗೆ ಇಟ್ಕೊಳ್ಳಿ ಇದನ್ನ. ಆಮೇಲೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ನಾವು ರೆಡಿ ಮಾಡಿಟ್ಟಂತಹ ಈ ಚಪಾತಿಯಲ್ಲಿ ಮಾಡಿರುವಂತದ್ದನ್ನ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಎರಡು ಬದಿ ಕೂಡ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಗರಿಯಾಗಿ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಎಲ್ಲ ಚೇಂಜ್ ಆಗಿದೆ. ಸಾಕು, ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದಿರುವ ಪೂರಿಯನ್ನ ಇದೇ ರೀತಿ ಫ್ರೈ ಮಾಡಿ ತರ್ತೀನಿ. ಫ್ರೈ ಎಲ್ಲಾಗಿ ರೆಡಿ ಆಗಿದೆ. ನೋಡಿ, ನಾನು ಸಕ್ಕರೆ ಪಾಕ ಪುನಃ ಬಿಸಿ ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಳ್ಳಿ. ನಾವು ಫ್ರೈ ಮಾಡಿಟ್ಟಂತ ಈ ಪೂರಿ ಇದೆಯಲ್ಲ, ಅದನ್ನ ಈ ಸಕ್ಕರೆ ಪಾಕಕ್ಕೆ ಸೇರಿಸ್ಬೇಕು. ನೋಡಿ, ಈ ರೀತಿ. ಇವಾಗ ಸಿಮ್ಮಲ್ಲಿ ಇದು ಬಿಸಿ ಆಗ್ತಾನೂ ಇದೆ. ಬಿಸಿ ಈ ಚಪಾತಿಯಲ್ಲಿ ಮಾಡಿರುವಂತ ಈ ಪೂರಿ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ, ಇದನ್ನ ಫುಲ್ ಆಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಈ ಸಕ್ಕರೆ ಪಾಕ ಫುಲ್ ಆಗಿ ಎಳ್ಕೋಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಪುನಃ ಬಿಸಿ ಮಾಡ್ತಾ ಇರೋದು. ನೋಡಿ, ಎರಡು ಬದಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ನಾವು ಸ್ವಲ್ಪ ಸ್ಪೂನ್ ಅಲ್ಲಿ ಈ ರೀತಿ ಹಾಕೋಬಹುದು. ಕರೆಕ್ಟ್ ಆಗಿ ಸಿಗುತ್ತೆ. ಜಾಸ್ತಿ ಹೊತ್ತು ಇಡಬಾರ್ದು. ಇದ್ರಲ್ಲಿ ಚೆನ್ನಾಗಿ ಕುದಿಯುವಾಗ ತೆಗಿಬೇಕು. ನೋಡಿ, ಈ ರೀತಿ ಮಾಡ್ಬಿಟ್ರೆ ಕರೆಕ್ಟ್ ಆಗಿ ಸಕ್ಕರೆ ಪಾಕ ಎಳ್ಕೊಳ್ಳುತ್ತೆ. ಕರೆಕ್ಟ್. ನೋಡಿ, ಈ ರೀತಿ ಅದರ ಒಳಗಡೆ ಎಲ್ಲ ಈ ರೀತಿ ನಮಗೆ ಸ್ಪೂನ್ ಉಪಯೋಗಿಸಿ ಇದನ್ನ ಸ್ಪ್ರೆಡ್ ಮಾಡ್ಬೋದು. ನೋಡಿ, ಸಕ್ಕರೆ ಪಾಕ ಕೂಡ ಕುದೀತಾ ಇದೆ. ಜಾಸ್ತಿ ಹೊತ್ತಾದ್ರೆ ಗಟ್ಟಿ ಆಗುತ್ತೆ. ಸಕ್ಕರೆ ಪಾಕ ಗಟ್ಟಿಯಾಗಿ ಕಲ್ ತರ ಆಗುತ್ತೆ. ಆ ರೀತಿ ಆಗ್ಬಾರ್ದು. ಜಸ್ಟ್ ಇದೆಲ್ಲ ಎಳ್ಕೋಬೇಕು. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರಬೇಕು. ನೋಡಿ, ಈ ರೀತಿ
ಫುಲ್ ಆಗಿದ್ರೆ ಒಳಗಡೆ ಎಲ್ಲ ಭಾಗ ಸಿಗ್ಬೇಕಂದ್ರೆ ನಾವು ಇದು ಕುದಿಯುವಾಗ ಕರೆಕ್ಟ್ ಆಗಿ ಎಳ್ಕೊಳ್ಳುತ್ತೆ, ಸಕ್ಕರೆ ಪಾಕ ಎಳ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಇಡಬೇಡಿ ಮಾತ್ರ. ಈ ರೀತಿ ಫುಲ್ ಆಗಿ ಮಿಕ್ಸ್ ಆದ ಕೂಡಲೇ ನಿಮ್ಗೆ ಇದನ್ನ ತೆಗಿಬಹುದು. ನೋಡಿ ಈ ರೀತಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡಿದೆ ಸಾಕು. ನಾನು ಇದನ್ನ ತೆಗಿತಾ ಇದ್ದೀನಿ. ನಾವು ಚಪಾತಿಯಲ್ಲಿ ಮಾಡಿರುವಂತ ಒಂದು ಸೂಪರ್ ಆಗಿರುವಂತ ಒಂದು ಸ್ವೀಟ್ ರೆಸಿಪಿ ನೋಡಿ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ. ಎಲ್ಲ ತೆಗಿತಾ ಇದ್ದೀನಿ. ಇನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನ ಸರ್ವ್ ಮಾಡೋಣ. ನೋಡಿ ನೋಡೋದಿಕ್ಕೂ ಒಳ್ಳೆ ಸೂಪರ್ ಆಗಿರುತ್ತೆ, ತಿನ್ನೋದಿಕ್ಕೂ ಅದೇ ರೀತಿ ಗರಿ ಗರಿಯಾಗಿಯೂ ಇರುತ್ತೆ, ಅದೇ ರೀತಿ ಪದರ ಪದರ ಆಗಿರುತ್ತೆ, ಸಿಹಿಯಾಗಿರುತ್ತೆ. ಈ ರೀತಿ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗಾರ್ನಿಶ್ ಮಾಡ್ಬೋದು, ನಿಮ್ಗೆ ಯಾವ ರೀತಿ ಬೇಕಿರೋ ಮಾಡ್ಬೋದು. ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಉಳಿದಿರುವ ಚಪಾತಿಯಲ್ಲಿ ಮಾಡಿರುವಂತಹ ಈ ಸ್ವೀಟ್ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ. ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಅಂದ್ರೆ ಗರಿ ಗರಿಯಾಗಿರುತ್ತೆ ನೋಡಿ ಮುಟ್ಟುವಾಗ. ಒಳಗಡೆನೂ ಗರಿ ಗರಿ ಇರುತ್ತೆ, ಸ್ವಲ್ಪ ಸಾಫ್ಟು ಕೂಡ ಇರುತ್ತೆ, ಮಿಕ್ಸ್ ಆಗಿರುತ್ತೆ. ಅಂದ್ರೆ ಸಕ್ಕರೆ ಪಾಕಲ್ಲೇ ಎಳ್ಕೊಂಡು ನೋಡಿ ಈ ರೀತಿ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಸಿಹಿ ಇಷ್ಟಪಡೋರಿಗೆಲ್ಲ ಖಂಡಿತ ಇದು ಇಷ್ಟ ಆಗ್ಬೋದು. ಸುಮ್ಗೆ ವೇಸ್ಟ್ ಮಾಡುವಂತ ಚಪಾತಿಯಲ್ಲಿ ಅಥವಾ ಉಳಿದಿರುವ ಚಪಾತಿಯಲ್ಲಿ ಈ ರೀತಿ ಮಾಡಿ ತಿನ್ಬೋದು. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.